ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಯು ಸಿ ಪೈಥಾನ್ ಲ್ಯಾಬ್ನ ಸೆಕೆಂಡ್ ಪ್ರೋಗ್ರಾಮ್ ಮತ್ತೆ ಥರ್ಡ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಸಿ ಫಸ್ಟ್ ಪ್ರೋಗ್ರಾಮ್ ಅದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಬರುವ ಪೈಥಾನ್ ಲ್ಯಾಬ್ನ ಎಲ್ಲಾ ಪ್ರೋಗ್ರಾಮ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಹಾಗೆ ನೀವೇನಾದ್ರೂ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬಿಗಿನಿಂಗ್ ಇಂದ ತಿಳ್ಕೋಬೇಕು, ಕನ್ನಡದಲ್ಲಿ ಕಲಿಬೇಕು ಅಂದ್ರೆ ನಾನು ಆಲ್ರೆಡಿ ಅದರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ಅದನ್ನ ತಿಳ್ಕೋಬಹುದು. ಬನ್ನಿ ಇವಾಗ ನಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲ್ಯಾಬ್ ನ ಸೆಕೆಂಡ್ ಪ್ರೋಗ್ರಾಮ್ ಏನಂದ್ರೆ ಇದು ಅರ್ಥಮೆಟಿಕ್ ಆಪರೇಷನ್ಸ್ ಬಗ್ಗೆ ಇರುತ್ತೆ. ಟೂ ಇಂಟಿಜರ್ ನಂಬರ್ಸ್ ನ ನಾವು ರೀಡ್ ಮಾಡಿ ಅದರ ಮೇಲೆ ಅರ್ಥಮೆಟಿಕ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಿ ಅದನ್ನ ಡಿಸ್ಪ್ಲೇ ಮಾಡಬೇಕು. ಇದು ಸೆಕೆಂಡ್ ಪ್ರೋಗ್ರಾಮ್. ಥರ್ಡ್ ಪ್ರೋಗ್ರಾಮ್ ಬಂದ್ಬಿಟ್ಟು ಲೆಂತ್ ಮತ್ತೆ ವಿಡ್ತ್ ಇದನ್ನ ರೀಡ್ ಮಾಡಿ ಒಂದು ರೆಕ್ಟಾಂಗಲ್ ನ ಏರಿಯಾ ಮತ್ತೆ ಪೆರಿಮೀಟರ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ಡಿಸ್ಪ್ಲೇ ಮಾಡಬೇಕು. ಇದು ಥರ್ಡ್ ಪ್ರೋಗ್ರಾಮ್. ಫಸ್ಟ್ ನಾವು ಸೆಕೆಂಡ್ ಪ್ರೋಗ್ರಾಮ್ ನ ತಿಳ್ಕೊಳ್ಳೋಣ. ಫಸ್ಟ್ ನಾನು ಆಲ್ರೆಡಿ ಇಲ್ಲಿ ಪ್ರೋಗ್ರಾಮ್ ನ ಬರ್ದಿದ್ದೀನಿ, ನೀವು ಇಲ್ಲಿ ನೋಡಬಹುದು ಪ್ರೋಗ್ರಾಮ್ ನ. ಫಸ್ಟ್ ನಾನು ಇನ್ನ ಇದು ಸ್ಟೋರ್ ಮಾಡಿಲ್ಲ, ಸೇವ್ ಮಾಡಿಲ್ಲ. ಸೇವ್ ಮಾಡಕ್ಕೆ ಯಾಕಂದ್ರೆ ನಾವು ಪ್ರೋಗ್ರಾಮ್ ರನ್ ಮಾಡೋಕ್ಕೂ ಮೊದಲು ಅದು ಕಂಪಲ್ಸರಿ ಸ್ಟೋರ್ ಮಾಡಬೇಕು ಪೈಥಾನ್ ಅಲ್ಲಿ. ಇದನ್ನ ನಾನು ಡೆಸ್ಕ್ಟಾಪ್ ಅಲ್ಲಿ ಆಲ್ರೆಡಿ ಒಂದು ಲ್ಯಾಬ್ ಪ್ರೋಗ್ರಾಮ್ಸ್ ಅಂತ ಒಂದು ಫೋಲ್ಡರ್ ಮಾಡಿದ್ದೀನಿ. ಇದರಲ್ಲಿ ಲ್ಯಾಬ್ ಟು ಡಾಟ್ ಪಿ ವೈ ಇದು ನಾನು ಆಲ್ರೆಡಿ ಪೈಥಾನ್ ಇಂದ ನಾನು ಸೇವ್ ಮಾಡ್ತಾ ಇರೋದ್ರಿಂದ ಇದು ಡಾಟ್ ಪಿ ವೈ ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಆದ್ರೆ ನಾರ್ಮಲ್ ಆಗಿ ಇದು ಕೊಟ್ರೆ ನಿಮ್ಗೂ ಈಸಿ ಆಗತ್ತೆ. ಕೆಲವು ಸತಿ ಬೇರೆ ಫೈಲ್ ಅಲ್ಲಿ ಓಪನ್ ಮಾಡಿರ್ತೀರಾ, ಸೇವ್ ಮಾಡಲ್ಲ, ಅವಾಗ ಈಸಿ ಆಗುತ್ತೆ. ಲ್ಯಾಬ್ ಟು ಡಾಟ್ ಪಿ ವೈ ಸೇವ್ ಮಾಡಿದೀವಿ. ಈ ಫಸ್ಟ್ ಟೂ ಲೈನ್ಸ್ ಆಲ್ರೆಡಿ ಏನು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಎ ಇಸ್ ಈಕ್ವಲ್ ಟು ಒಂದು ನಂಬರ್ ನ ನಾವು ರೀಡ್ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಇದು ಇನ್ಪುಟ್ ಫಂಕ್ಷನ್ ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಮೆಸೇಜ್ ಡಿಸ್ಪ್ಲೇ ಮಾಡ್ತಾ ಇದೀವಿ. ಫಸ್ಟ್ ನಂಬರ್ ಅದನ್ನ ಎ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ, ಸೆಕೆಂಡ್ ನಂಬರ್ ಅದನ್ನ ರೀಡ್ ಮಾಡಿ ಬಿ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ತಾ ಇದೀವಿ. ಮೊದಲು ಅರ್ಥಮೆಟಿಕ್ ಆಪರೇಟರ್ಸ್ ಯಾವುದು ಅದು ನಿಮ್ಗೆ ಗೊತ್ತಾಗಬೇಕು. ಅದನ್ನ ನಾನು ಆಲ್ರೆಡಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಿಫ್ರೆಂಟ್ ಅರ್ಥಮೆಟಿಕ್ ಆಪರೇಟರ್ಸ್ ಯಾವುದು ಅಂತ. ಅದು ನೀವು ಇದರ ಲಿಂಕ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಅದರಲ್ಲಿ ಹೋಗಿ ನೀವು ಅದನ್ನ ಒಂದ್ಸತಿ ನೋಡ್ಕೋಬಹುದು. ಗೊತ್ತಿಲ್ಲ ಅಂದ್ರೆ ನಾರ್ಮಲ್ 7 ಅರ್ಥಮೆಟಿಕ್ ಆಪರೇಟರ್ಸ್ ಇದೆ ಪೈಥಾನ್ ಅಲ್ಲಿ. ಒಂದು ಪ್ಲಸ್, ಮೈನಸ್, ಸ್ಟಾರ್, ಸ್ಲಾಶ್, ಡಬಲ್ ಸ್ಲಾಶ್, ಪರ್ಸೆಂಟೇಜ್, ಡಬಲ್ ಸ್ಟಾರ್. ಇದು ಅರ್ಥಮೆಟಿಕ್ ಆಪರೇಟರ್ಸ್. ಪ್ಲಸ್, ಮೈನಸ್, ಸ್ಟಾರ್, ಸ್ಲಾಶ್ ಇದು ಹೇಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗೊತ್ತಿದೆ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಡಬಲ್ ಸ್ಲಾಶ್ ಇದನ್ನ ನಾವು ಫ್ಲೋರ್ ಡಿವಿಷನ್ ಆಪರೇಟರ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಕೋಶೆಂಟ್ ನ ಬರೀ ಇಂಟೀಜರ್ ಪಾರ್ಟ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ, ಅದು ಮಾತ್ರ ರಿಟರ್ನ್ ಮಾಡುತ್ತೆ, ಅದಕ್ಕಾಗಿ ನಾವು ಫ್ಲೋರ್ ಡಿವಿಷನ್ ಅಂತ ಕರಿತೀವಿ. ಪರ್ಸೆಂಟೇಜ್ ಡಿವಿಷನ್ ಮಾಡಿ ರಿಮೈಂಡರ್ ನ ನಮಗೆ ಬೇಕಾಗತ್ತೆ, ಅದಕ್ಕಾಗಿ ಈ ಪರ್ಸೆಂಟೇಜ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಇದನ್ನ ನಾವು ಮಾಡ್ಯುಲಸ್ ಸಿಂಬಲ್ ಅಂತ ಕರಿತೀವಿ. ಇದು ಡಬಲ್ ಸ್ಟಾರ್ ಇದನ್ನ ನಾವು ಎಕ್ಸ್ಪೋನೆಂಟ್ ಆಪರೇಟರ್ ಅಂದ್ರೆ ಪವರ್ ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದಕ್ಕೂ ಒಂದೊಂದು ಡಿಫ್ರೆಂಟ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿದ್ದೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ನಾರ್ಮಲಿ ನೀವು ಮ್ಯಾಥ್ಸ್ ಅಲ್ಲಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಇಲ್ಲೂ ನಾವು ಮಾಡಿ ಇಲ್ಲಿ ಎ ಪ್ಲಸ್ ಬಿ ಮಾಡಿದೀವಿ, ಅದನ್ನ ಎಸ್ ಅಲ್ಲಿ ಸ್ಟೋರ್ ಮಾಡಿದೀವಿ. ಅದರ ಆನ್ಸರ್ ಎ ಮೈನಸ್ ಬಿ ಮಾಡಿ ಅದರ ಆನ್ಸರ್ ನ ಡಿ ಅಲ್ಲಿ ಸ್ಟೋರ್ ಮಾಡಿದೀವಿ ನಾರ್ಮಲ್. ನೆಕ್ಸ್ಟ್ ಫೈನಲ್ ಆಗಿ ಅದರ ಆನ್ಸರ್ ನ ಡಿಸ್ಪ್ಲೇ ಮಾಡಕ್ಕೆ ಇಲ್ಲಿ ಫಸ್ಟ್ ಪ್ರಿಂಟ್ ಅಲ್ಲಿ ನಾನು ಜಸ್ಟ್ ಪ್ರಿಂಟಿಂಗ್ ದ ರಿಸಲ್ಟ್ ಆಫ್ ಆಲ್ ಅರ್ಥಮೆಟಿಕ್ ಆಪರೇಟರ್ಸ್, ಇದು ಆಸ್ ಇಟ್ ಇಸ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಪ್ರತಿಯೊಂದಕ್ಕೂ ಸೆಪರೇಟ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಇವಾಗ ರನ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ರನ್ ಮಾಡ್ಯೂಲ್, ಇಲ್ಲಿ ರನ್ ಅಲ್ಲಿ ಹೋಗಿ ರನ್ ಮಾಡ್ಯೂಲ್ ಅಂತ ಪ್ರೆಸ್ ಮಾಡಿದ್ರೆ ನೋಡಿ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ವಿ, ಅದಕ್ಕೆ ಸೇವ್ ಮಾಡಿ ಅಂತ ಕೇಳ್ತಾ ಇದೆ. ಯು ವಿಲ್ ಸೇವ್ ದಟ್. ನೌ ಇಟ್ ವಿಲ್ ಓಪನ್ ದ ಐಡಿಯಲಿ ಶೆಲ್ ಓಪನ್ ಆಗುತ್ತೆ, ಅಂದ್ರೆ ಒಂದು ಔಟ್ಪುಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಎಂಟರ್ ಫಸ್ಟ್ ನಂಬರ್, ನಾನು ಫಸ್ಟ್ ನಂಬರ್ ಫಾರ್ ಎಕ್ಸಾಂಪಲ್ 10 ತಗೊಂತೀನಿ, 10. ಎಂಟರ್ ಸೆಕೆಂಡ್ ನಂಬರ್ ಫಾರ್ ಎಕ್ಸಾಂಪಲ್ ನಾನು 3 ತಗೊಂತೀನಿ, 3. ಎಂಟರ್. ನೋಡಿ ಫಸ್ಟ್ ನಂಬರ್ 10 ಇದೆ, ಸೆಕೆಂಡ್ ನಂಬರ್ 3 ಇದೆ. ಅಡಿಷನ್ ಎ ಪ್ಲಸ್ ಬಿ 10 ಪ್ಲಸ್ 3 13. ಸಬ್ಟ್ರಾಕ್ಷನ್ 10 ಮೈನಸ್ 3 7.
ಮಲ್ಟಿಪ್ಲಿಕೇಶನ್ 30 ಬಂದಿದೆ. ಡಿವಿಷನ್ ಇದನ್ನ ನಾವು ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಡಿವಿಷನ್ ಆಗತ್ತೆ ನಾವು ಸ್ಲ್ಯಾಶ್ ಸಿಂಬಲ್ ನ ಯೂಸ್ ಮಾಡಿದ್ರೆ. ಇಲ್ಲಿ ನೀವು ಇನ್ನೊಂದ್ಸತಿ ನೋಡಿದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದು ಏನು ಯಾವ ರೀತಿ ಆಗತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು ಡಿವಿಷನ್ ಅಂದ್ರೆ ಇಲ್ಲಿ ನಾವು ಡಿವಿಷನ್ ಮಾಡಿದೀವಿ a/b ಅಂದ್ರೆ 10 ನ 3 ಇಂದ ಡಿವೈಡ್ ಮಾಡಿದೀವಿ. ಕಂಪ್ಲೀಟ್ ಡಿವಿಷನ್ ಮಾಡಿ ಅದರ ಆನ್ಸರ್ ನ ಅದು ಡಿಸ್ಪ್ಲೇ ಮಾಡುತ್ತೆ. ವಿತ್ ಫ್ರಾಕ್ಷನ್ ಪಾರ್ಟ್ ನಿಮ್ಗೆ ಡಿವಿಷನ್ ಆಲ್ರೆಡಿ ಗೊತ್ತಿರುತ್ತೆ, ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕೋಶೆಂಟ್. ಇಲ್ಲಿ ನೆಕ್ಸ್ಟ್ ಕೋಶೆಂಟ್ ಅಂದ್ರೆ ಇದು a%b. ಇಲ್ಲಿ ಏನ್ ಮಾಡ್ತಾ ಇದೀವಿ 10 ನ 3 ಇಂದ ಡಿವೈಡ್ ಮಾಡಿದ್ರೆ ಸಾರಿ ಕೋಶೆಂಟ್ ನಾನು ಇಲ್ಲಿ ಬರೀ ಕೋಶೆಂಟ್ ಅಂತ ಬರ್ದಿದ್ದೀನಿ. ಫ್ಲೋರ್ ಡಿವಿಷನ್ ಅಂತ ಬರೆದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಇತ್ತು. ಫ್ಲೋರ್ ಡಿವಿಷನ್ ಆಪರೇಷನ್ ನ ನಾವು Q2 ಅಲ್ಲಿ ಸ್ಟೋರ್ ಮಾಡಿದೀವಿ, ಅದರ ಆನ್ಸರ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ನೋಡಿ ನಾರ್ಮಲ್ ಡಿವಿಷನ್ ಮಾಡಿದಾಗ ಆನ್ಸರ್ ಏನ್ ಬಂತು 3.3333 ಸಮಥಿಂಗ್ ಬಂತು ಆನ್ಸರ್. ನಮ್ಗೆ ಇದು ಇಂಟಿಜರ್ ಪಾರ್ಟ್ ಬೇಡ, ಸಾರಿ ಇದು ಫ್ರಾಕ್ಷನ್ ಪಾರ್ಟ್ ಬೇಡ, ಡೆಸಿಮಲ್ ಪಾಯಿಂಟ್, ಬರೀ ಇಂಟಿಜರ್ ಪಾರ್ಟ್ ಬೇಕು. ಅದಕ್ಕಾಗಿ ಡಬಲ್ ಸ್ಲ್ಯಾಶ್ ನಾವು ಯೂಸ್ ಮಾಡಿದ್ರೆ ಇದು ಬರೀ ಈ ಪಾರ್ಟ್ ನ ಮಾತ್ರ ತಗೊಳ್ಳಬೇಕು. ನೆಕ್ಸ್ಟ್ a%b ಅದರ ಆನ್ಸರ್ r ಅಲ್ಲಿ ಸ್ಟೋರ್ ಮಾಡಿದೀವಿ, ಇಲ್ಲಿ r ನಾನು ಡಿಸ್ಪ್ಲೇ ಮಾಡಿದ್ದೀನಿ. ರಿಮೈಂಡರ್ ಅಂದ್ರೆ 10 ನ 3 ಇಂದ ಡಿವೈಡ್ ಮಾಡಿದ್ರೆ 3 3s 9, 10 ಅಲ್ಲಿ 3 ಹೋದ್ರೆ 1 ರಿಮೈಂಡರ್ ಆಗುತ್ತೆ. ಅದನ್ನ ಮತ್ತೆ ನಾವು ಕಂಪ್ಲೀಟ್ ಡಿವೈಡ್ ಮಾಡ್ಬೇಕಂದ್ರೆ ಡಾಟ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ, ಬೇಡ ನಮ್ಗೆ ಅಲ್ಲಿಗೆ ಸಾಕು. ಅವಾಗ ನಾವು ರಿಮೈಂಡರ್ 1 ಬಂತು, ಆ ರಿಮೈಂಡರ್ ಇಲ್ಲಿ ಬಂದಿದೆ. ಅರ್ಥ ಆಯ್ತಲ್ಲ? ದಟ್ ಈಸ್ ರಿಮೈಂಡರ್ ಫೈಂಡ್ ಔಟ್ ಮಾಡಕ್ಕೆ ನಾವು ಈ ಮಾಡ್ಯುಲಸ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಅದೇ a/b ಅಂದ್ರೆ ಪವರ್ ಆಪರೇಟರ್. ಇಲ್ಲಿ a ಟು ದಿ ಪವರ್ ಆಫ್ b, ಇದು a ಅಂದ್ರೆ 10 ಇದೆ, 10 ಟು ದಿ ಪವರ್ ಆಫ್ 3, ಅದರ ಆನ್ಸರ್ ಏನ್ ಬರುತ್ತೆ 10 ಇಂಟು 10 ಇಂಟು 10, ಆನ್ಸರ್ 1000. ಅರ್ಥ ಆಯ್ತಲ್ಲ? ಇವಾಗ ಇನ್ನೊಂದ್ಸತಿ ನಾವು ಎಕ್ಸಿಕ್ಯೂಟ್ ಮಾಡೋಣ ಸೇಮ್ ಪ್ರೋಗ್ರಾಮ್ ನ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್. ಅವಾಗ ನಿಮ್ಗೆ ಇದು ಯಾವ ರೀತಿ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಫಸ್ಟ್ ನಂಬರ್ ನಾನು ಫಾರ್ ಎಕ್ಸಾಂಪಲ್ 5 ತಗೊಂತೀನಿ, ಸೆಕೆಂಡ್ ನಂಬರ್ ಫಾರ್ ಎಕ್ಸಾಂಪಲ್ ನಾನು 2 ತಗೊಂತೀನಿ, 3 ತಗೊಂತೀನಿ. ಇವಾಗ ನೋಡಿ ಏನ್ ಆನ್ಸರ್ ಬಂದಿದೆ ಅಂತ ನೋಡಿ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇಲ್ಲಿವರೆಗೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಈಸಿ ಆಗುತ್ತೆ. ಕೋಶೆಂಟ್ ಅಂದ್ರೆ ಈ ರಿಮೈಂಡರ್ ಡೆಸಿಮಲ್ ಪಾಯಿಂಟ್ ಬಿಟ್ಬಿಟ್ಟು ಫ್ಲೋರ್ ಡಿವಿಷನ್ ಆಪರೇಟರ್ ಡಬಲ್ ಸ್ಲ್ಯಾಶ್ ಬರೀ ಇಂಟೀಜರ್ ಪಾರ್ಟ್ ತಗೊಂಡು ಡಿಸ್ಪ್ಲೇ ಮಾಡಿದೆ. ರಿಮೈಂಡರ್ 5 ನ 3 ಇಂದ ಡಿವೈಡ್ ಮಾಡಿದ್ರೆ 3 1s 3, 5 ಅಲ್ಲಿ 3 ಹೋದ್ರೆ 2 ರಿಮೈಂಡರ್ ಬಂತು, ಆ 2 ಬಂದಿದೆ. ಎಕ್ಸ್ಪೋನೆಂಟ್ 5 ಟು ದಿ ಪವರ್ ಆಫ್ 3, 5 ಇಂಟು 5 ಇಂಟು 5, ಆನ್ಸರ್ 125. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದು ಸೆಕೆಂಡ್ ಪ್ರೋಗ್ರಾಮ್. ಇದು ವೆರಿ ಸಿಂಪಲ್ ಪ್ರೋಗ್ರಾಮ್, ಆದ್ರೂ ನಾನು ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಬನ್ನಿ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ. ನೆಕ್ಸ್ಟ್ ಪ್ರೋಗ್ರಾಮ್ ಏನಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಮತ್ತೆ ಪೆರಿಮೀಟರ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು. ನೀವು ಇದು ಫೈಂಡ್ ಔಟ್ ಮಾಡಕ್ಕೆ ಮೊದಲು ನಿಮಗೆ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು, ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಗೊತ್ತಾಗಬೇಕು. ಇದು ಫಾರ್ಮುಲಾ. ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನಂದ್ರೆ ಲೆಂತ್ ಇಂಟು ವಿಡ್ತ್, ಇದು ಫಾರ್ಮುಲಾ. ಪೆರಿಮೀಟರ್ ಫಾರ್ಮುಲಾ ಏನಂದ್ರೆ 2 ಇಂಟು ಲೆಂತ್ ಪ್ಲಸ್ ವಿಡ್ತ್, ಇದು ಫಾರ್ಮುಲಾ. ಅಂದ್ರೆ ಏರಿಯಾ ಪೆರಿಮೀಟರ್ ಎರಡು ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಲೆಂತ್ ಬೇಕು ಮತ್ತೆ ವಿಡ್ತ್ ಬೇಕು. ಆ ಎರಡು ವ್ಯಾಲ್ಯೂಸ್ ನ ನಾವು ಕೀಬೋರ್ಡ್ ಇಂದ ರೀಡ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಲೆಂತ್ ಅನ್ನೋ ಬದಲು ಬರೀ ಜಸ್ಟ್ ಎಲ್ ಅಂತ ತಗೊಂಡಿದ್ದೀನಿ, ವಿಡ್ತ್ ಬದಲು ಜಸ್ಟ್ ಡಬ್ಲ್ಯೂ ಅಂತ ತಗೊಂಡಿದ್ದೀನಿ, ಸಿಂಪಲ್ ಆಗಿ ಇರ್ಲಿ ಅಂತ. ವೇರಿಯೇಬಲ್ ನೇಮ್ ನಾವು ಏನಾದ್ರೂ ತಗೋಬಹುದು ಅಕಾರ್ಡಿಂಗ್ ಟು ನಮ್ಗೆ ಈಸಿ ಆಗೋ ರೀತಿಯಲ್ಲಿ. ಅದನ್ನ ನೋಡಿದ ತಕ್ಷಣ ಅರ್ಥ ಆಗ್ಬೇಕು. ಬೇಕಾದ್ರೆ ನೀವು ಇಲ್ಲಿ ಲೆಂತ್ ವಿಡ್ತ್ ಅಂತಾನೆ ತಗೋಬಹುದು. ಸೊ ಆ ವ್ಯಾಲ್ಯೂಸ್ ನ ತಗೊಂಡು LWL ಸ್ಟೋರ್ ಮಾಡಿದೀವಿ. ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡಿದೀನಿ, ಫಾರ್ಮುಲಾ ಯೂಸ್ ಮಾಡಿ ಪೆರಿಮೀಟರ್ ಫೈಂಡ್ ಔಟ್ ಮಾಡಿದೀವಿ. ಫೈನಲಿ ಆನ್ಸರ್ ನ ಡಿಸ್ಪ್ಲೇ ಮಾಡ್ತಾ ಇದೀವಿ. ಬನ್ನಿ ಇವಾಗ ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನಾಗ್ತಾ ಇದೆ ಅಂತ. ಫಸ್ಟ್ ಟೈಮ್ ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಅಲ್ಲಿ. ಈ ಫೋಲ್ಡರ್ ಒಳಗಡೆನೆ ನಾನು ಈ ಪ್ರೋಗ್ರಾಮ್ ಸ್ಟೋರ್ ಮಾಡ್ತೀನಿ. ಲ್ಯಾಬ್ 3 ನೋಡಿ ರನ್ ಮಾಡಿದ್ರೆ ಫಸ್ಟ್ ಎಂಟರ್ ದ ಲೆಂತ್ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ 25 ಲೆಂತ್. ಎಂಟರ್ ದ ವಿಡ್ತ್ ಫಾರ್ ಎಕ್ಸಾಂಪಲ್ 10 ಕೊಡೋಣ. ಆನ್ಸರ್ ಏರಿಯಾ ಆಫ್ ರೆಕ್ಟಾಂಗಲ್ 250,
ಪೆರಿಮೀಟರ್ ಆಫ್ ರೆಕ್ಟಾಂಗಲ್ 70. ಇದರಲ್ಲಿ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೂ ಇಲ್ಲ, ಆಲ್ರೆಡಿ ನಿಮಗೆ ಮ್ಯಾಥ್ಸ್ ಗೊತ್ತಿರತ್ತೆ. ಫಾರ್ಮುಲಾ ಗೊತ್ತಿದ್ರೆ ಈಸಿಲಿ ಆಲ್ರೆಡಿ ಡೇಟಾ ಯಾವ ರೀತಿ ರೀಡ್ ಮಾಡಬೇಕು ಅದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದಿನ ವಿಡಿಯೋಸಲ್ಲೂ. ನೆಕ್ಸ್ಟ್ ಅದು ಫಾರ್ಮುಲಾ ಅಪ್ಲೈ ಮಾಡಬೇಕು, ಫೈನಲಿ ಆನ್ಸರ್ ಡಿಸ್ಪ್ಲೇ ಮಾಡಬೇಕು ಅಷ್ಟೇ. ಇನ್ನೊಂದ್ಸತಿ ರನ್ ಮಾಡ್ತಾ ಇದ್ದೀನಿ, ರನ್ ಮಾಡ್ಯೂಲ್ ನೋಡಿ ಇಲ್ಲಿ ಎಂಟರ್ ದ ಲೆಂತ್ ಫಾರ್ ಎಕ್ಸಾಂಪಲ್ ನಾನು 5 ತಗೊಂತೀನಿ ಲೆಂತ್ ಈಸಿ. ವಿಡ್ತ್ ಫಾರ್ ಎಕ್ಸಾಂಪಲ್ 20 ಒಂದು ಡಿಫ್ರೆಂಟ್ ತಗೊಳ್ಳೋಣ, ಸೇಮ್ ಇಲ್ದಿರಾ ಫಾರ್ ಎಕ್ಸಾಂಪಲ್ 9 ತಗೊಂಡು. ಫೈನಲ್ ಆನ್ಸರ್ ಏರಿಯಾ ಆಫ್ ರೆಕ್ಟಾಂಗಲ್ 95, ಪೆರಿಮೀಟರ್ ಆಫ್ ರೆಕ್ಟಾಂಗಲ್ 25. ಸಿಂಪಲ್ ಪ್ರೋಗ್ರಾಮ್ ಇದು, ಇದರಲ್ಲಿ ಜಾಸ್ತಿ ಏನು ಕನ್ಫ್ಯೂಷನ್ ಏನಿರಲ್ಲ. ಇದು ಲ್ಯಾಬ್ನ ಸೆಕೆಂಡ್ ಮತ್ತೆ ಥರ್ಡ್ ಪ್ರೋಗ್ರಾಮ್. ಫಸ್ಟ್ PUC ಯಲ್ಲಿ ಪಾರ್ಟ್ ಎ ಅಲ್ಲಿ ಕೆಲವು ಈಸಿ ಪ್ರೋಗ್ರಾಮ್ಸ್ ಇದೆ, ಮುಂದೆ ಬರ್ತಾ ಬರ್ತಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೋಗ್ರಾಮ್ಸ್ ಬರುತ್ತೆ ಅಷ್ಟೇ. ಇದರಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ರೆ, ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.